ಇವತ್ತು ನಾವು ತುಂಬ ಚೆನ್ನಾಗಿ ಟೊಮೆಟೊ ಸಾರು ಮಾಡೋಣ. ಸಖತ್ತಾಗಿರುತ್ತೆ. 4 ಟೊಮೆಟೊ ಹಣ್ಣಿದ್ದರೆ ಸಾಕು. ಟೊಮೆಟೊ ಸಾರು ಮಾಡಬಹುದು, ತುಂಬ ಚೆನ್ನಾಗಿ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಮಾಡುವ ವಿಧಾನವನ್ನು ಕೂಡ ನೋಡೋಣ. ಸಖತ್ತಾಗಿ ಟೊಮೆಟೊ ಸಾರು ಮಾಡುವ ಇವತ್ತು. ಹುಣಸೆಹಣ್ಣು ಮತ್ತು ಕಾಳುಮೆಣಸು, 8 ಕಾಳುಮೆಣಸು, 1 ಹಸಿಮೆಣಸು, ಒಂದೇ ಒಣಮೆಣಸು, ಹಾಗೆ 1 ಸ್ಪೂನು ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ, ಹಾಗೆ ಟೊಮೆಟೊ ಹಣ್ಣನ್ನು ಬೇಯಿಸಿ ಇಟ್ಟದ್ದು. ಟೊಮೆಟೊ ಸಾರು ಸೂಪರಾಗಿ ಆಗುತ್ತೆ, ಮಾಡಿ ನೋಡುವ. ಈಗ ಎಣ್ಣೆ ಹಾಕಿದ್ದೀನಿ. ಈಗ ಅದನ್ನೆಲ್ಲ ಹುರಿಬೇಕು. ಜೀರಿಗೆ ಮತ್ತು ಕೊತ್ತಂಬರಿ, ಒಣಮೆಣಸು, ಒಂದು 15 ಕಾಳುಮೆಣಸು, ಹಾಗೆ ಹಸಿಮೆಣಸು. ಇದಿಷ್ಟನ್ನು ಡ್ರೈ ಮಾಡ್ಕೋಬೇಕು. 5 ನಿಮಿಷದಲ್ಲಿ ಆಗುವಂಥ ಟೊಮೆಟೊ ರಸಮ್. ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ. 4 ಜನರಿಗಷ್ಟೇ ಮಾಡ್ತಾ ಇರೋದು ನಾನು. ಹುರಿದಾದ ಕೂಡಲೇ ತೆಂಗಿನಕಾಯಿ ಜೊತೆ ರುಬ್ಬಿ ಟೊಮೆಟೊ ಹಣ್ಣನ್ನು ಕೂಡ ರುಬ್ಬಬೇಕು, ಗ್ರೈಂಡ್ ಮಾಡಬೇಕು. ಸಖತ್ತಾಗಿರುತ್ತೆ. ಊಟಕ್ಕೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ರಸಮ್. ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ, ಜಾಸ್ತಿ ತೆಂಗಿನ ತುರಿಯನ್ನು ತಗೊಂಡಿಲ್ಲ. ಈಗ ಟ್ರಾನ್ಸ್ಫರ್ ಮಾಡುವ. ಹುಣಸೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಬೇಯಿಸಿದ ಟೊಮೆಟೊ ಹಣ್ಣನ್ನು ಕೂಡ ಗ್ರೈಂಡ್ ಮಾಡ್ತಾ ಇದ್ದೀನಿ. ಈ ನೀರನ್ನು ಎಸಿಬಾರ್ದು, ಟೊಮೆಟೊ ಹಣ್ಣನ್ನು ಬೇಯಿಸಿದ ನೀರನ್ನು. ಫೈನಲಿ ಸಾರು ಕುದೀತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಚಿಕ್ಕದಾಗಿ ಕಟ್ ಮಾಡಿ. ಹಾಗೆ ಗಮ್ಮತ್ತಿನ ಒಗ್ಗರಣೆ, ಸಖತ್ತಾಗಿರುತ್ತೆ ಸಾರು. ಫ್ಲೇವರ್ ಕೂಡ ಚೆನ್ನಾಗಿದೆ. ಅರ್ಧ ಸ್ಪೂನು ಉದ್ದಿನಬೇಳೆ, ಹಾಗೆ ಮತ್ತೆ ಜೀರಿಗೆ ಬೇಕು ಇದಕ್ಕೆ. ಸಾಸಿವೆ, ಚೂರು ಒಣಮೆಣಸು, ಜಾಸ್ತಿ ಟೈಮ್ ಹಿಡ್ದಿಲ್ಲ ನೋಡಿ, ಬೇಗ ಆಯಿತು ಸಾರು.
ಒಗ್ಗರಣೆ ರೆಡಿ ಆಗ್ತಾ ಉಂಟು. ಸಾರಿಗೆ ಹಾಕೋಣ ಒಗ್ಗರಣೆ. ಗಮ್ಮತ್ತಿನ ಒಗ್ಗರಣೆ ಸೂಪರಾಗಿ ಬರುತ್ತೆ. ಈಗ ಊಟಕ್ಕೆ ನಮ್ಮ ಸಾರು ರೆಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಮ್ಮೆ ಆದರೂ ಟ್ರೈ ಮಾಡಿ ಸಾರನ್ನು, ಪ್ಲೀಸ್.